12 ಅವರ್ ತೊಗೊಂಡಿದ್ದು ಬರೋಕ್ಕೆ. ಬರೋ ಪ್ಲೇಸ್ ಮಾತ್ರ ಬೆಂಕಿ ಐತೆ, ಆದ್ರೆ 12 ಅವರು ನೋಡೋಕ್ಕಾಗಲ್ಲ. ಸ್ವಲ್ಪ ಮಿಸ್ ಆದ್ರೂ ಮುಗೀತು, ಡೈರೆಕ್ಟ್ ಕೈಲಾಸನೇ. ನಮಸ್ತೆ ಕರ್ನಾಟಕ. ನಾವಿವಾಗ ಹರಿದ್ವಾರದಾಗ ಅದಾವೆ. ಹರಿದ್ವಾರಿಂದ ಕೇದಾರ್ನಾಥ್ ಹೋಗೋದಿತ್ತು, ಆದ್ರೆ ಕೇದಾರ್ನಾಥಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಕ್ಲೋಸ್ ಆಗೈತಿ ಈಗ ಅಲ್ಲಿ. ಅದಕ್ಕೆ ನಾವೀಗ ಬದ್ರಿನಾಥ್ ಹೊಂಟವಿ. ಇವಾಗ ಟೈಮ್ ಬಂದು 2:30 ಆಗೈತಿ. ನಮಗೆ ಬಸ್ಸು 3 ಗಂಟೆಗೆ ಐತಿ. ನೀವು ಕೇದಾರ್ನಾಥ್ ಹೋಗ್ಬೇಕಂದ್ರೂ ಕೂಡ ಇಲ್ಲಿಂದ ಹರಿದ್ವಾರಿಂದ ಸೋನ್ಪ್ರಯಾಗ್ ಹೋಗಿ ಸೋನ್ಪ್ರಯಾಗಿಂದ ಗೌರಿಕೊಂಡು ನೆಕ್ಸ್ಟು ನಾವು ಇವಾಗ ಬದ್ರಿನಾಥ್ ಹೊಂಟವಿ. ಹರಿದ್ವಾರಿಂದ ಕೇದಾರ್ನಾಥ್ ಹೋಗೋರು ಸೋನ್ಪ್ರಯಾಗ್ ಹೋಗ್ಬೇಕು. ಸೋನ್ಪ್ರಯಾಗ್ ಬಸ್ ಎಲ್ಲಿರ್ತಾವಂದ್ರೆ ಇಲ್ಲೇ ರೈಲ್ವೆ ಸ್ಟೇಷನಿಂದ ಅಪೋಸಿಟ್ಟು ಸ್ವಲ್ಪ ಮುಂದೆ ಅಲ್ಲಿ ಬಸ್ ಇರ್ತಾವೆ. ಬೆಳಗ್ಗೆ 3 ಗಂಟೆಯಿಂದನೇ ಸ್ಟಾರ್ಟ್ ಆಗ್ತಾವೆ ಬಸ್. ಬುಕ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಆಫ್ಲೈನ್ ಟಿಕೆಟೇ ಸಿಗ್ತಾವೆ. ಬುಕ್ ಮಾಡ್ಕೊಂಡ್ರೆ ಚಲೋ, ಆದ್ರೆ ಒಂದು 200 ರೂಪಾಯಿ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿ ಹೋದ್ರೆ 600 ರೂಪಾಯಿ ಏನೋ ತೊಗೊತಾರೆ. ಸ್ಟಾರ್ಟಿಂಗ್ 600 ರೂಪಾಯಿ ಪ್ರೈಸ ಸ್ಟಾರ್ಟ್ ಆಗೋದು. ಬುಕ್ ಮಾಡ್ಕೊಂಡು ಹೋದ್ರೆ 800ರಿಂದ 900 ರೂಪಾಯಿ ಆಗುತ್ತೆ. ಆಫ್ಲೈನ್ ಟಿಕೆಟ್ ಸಿಗ್ತಾವೆ. ಇಲ್ಲ ನಮಗೆ ರಿಸ್ಕ್ ಯಾಕಂದ್ರೆ ಬುಕ್ ಮಾಡ್ಕೊಂಡು ಹಿಂದಿನ ದಿನ ಬುಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ಏನಾಯಿದ್ರು ಮೇನ್ ಬಾರ್ಗಿಂಗ್ ಬರಬೇಕು, ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. 1200 1300 ರೂಪಾಯಿ ಎಲ್ಲ ಹೇಳ್ತಾರೆ. ಮತ್ತು ಅವ್ರು ಲಾಸ್ಟಿಗೆ ಬರೋದು 800 900 ರೂಪಾಯಿಗೆ ಬರ್ತಾರೆ. ಬಾರ್ಗಿಂಗ್ ಕಲೀಲಿಲ್ಲ ಅಂದ್ರೆ ಮುಗೀತು, 3 ನಾಮ ಹಾಕಿದ್ರಂತನ ಅರ್ಥ. ಹರಿದ್ವಾರಿಂದ ಬದ್ರಿನಾಥ್ ಹೋಗೋರಿಗೂ ಸೇಮ್ ಅದ ಪ್ರೊಸೀಜರ. ರೇಟು ಅಷ್ಟೇ ಸೇಮ್ ಇರ್ತೈತಿ. ಇಲ್ಲ ಐತಲ್ಲ ಇದು ನಾವು ಬದ್ರಿನಾಥ್ ಹೋಗೋ ಬಸ್ಸು. ನಾವು ಹಿಂದಿನ ದಿನ ಬುಕ್ ಮಾಡಿದ್ವಿ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು, ಇನ್ನೂ ಏನು ಗೊತ್ತಿರಲಿಲ್ಲಲ್ಲ ಏನಕ್ಕಂತ. ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಗೈತೆ? 3:15. ಟೈಮು 3:15 ಆಗೈತೆ. ಇವಾಗ ಬಿಡ್ತಾ ಇದ್ದೀವಿ ಹರಿದ್ವಾರನ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗುತ್ತೋ ಬದ್ರಿನಾಥ್ ತೋರಿಸ್ತಾ ಬರ್ತೀನಿ. ಬದ್ರಿನಾಥ್ ರೀಚ್ ಆದಮೇಲೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಇಲ್ಲಿ ಲ್ಯಾಂಡ್ ಸ್ಲೈಡು ಅದು ಇದು ಆಗೋದೆಲ್ಲ ಕಾಮನ್. ಡೈಲಿ ಆಗ್ತಾನೆ ಇರ್ತಾವೆ, ಡೈಲಿ ಕ್ಲಿಯರ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಯಾವಾಗ ರೋಡ್ ಓಪನ್ ಹಾಕವು ಯಾವಾಗ ಕ್ಲೋಸ್ ಹಾಕೋ ಅಂತಲೇ ಗೊತ್ತಾಗಲ್ಲ. ಇಲ್ಲೊಂದು ರೋಡ್ನಾಗ ಯಾವಾಗಲೂ JCB ಕಾಯಂ ಇದ್ದೇ ಇರ್ತಾವೆ. ಇಲ್ಲಿ ರೋಡ್ ನೋಡ್ರಿ ಯಾವ ರೇಂಜಿಗೆ ಐತಿ. ಅಪ್ಪಿ ತಪ್ಪಿ ಏನಾರ ಸ್ವಲ್ಪ ಮಿಸ್ ಆದ್ರೂ ಮುಗೀತು, ಡೈರೆಕ್ಟ್ ಕೈಲಾಸನೇ. ಫೈನಲಿ ನಾವು ಇವಾಗ ಬದ್ರಿನಾಥ್ ರೀಚ್ ಆದ್ವಿ. ಎಷ್ಟು ಅವರ್ ಆತ್ಲೆ? 10 7 ಗಂಟೆಗೆ ಬಿಟ್ಟಿದ್ವಿ. ಇದು 3 ಗಂಟೆ ಬಿಟ್ಟಿದ್ವಿ. 3ರಿಂದ 4 4ರಿಂದ 5 5ರಿಂದ 6 3 ಗಂಟೆ ತಾನೇ. ಈಗ 13 14 ಅವರ್ ಆಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 3 ಗಂಟೆ ಬಿಟ್ಟರೆ 3 ಗಂಟೆ 12 ಅವರ್ ತೊಗೊಂಡಿದ್ದು ಬರೋಕ್ಕೆ. ಬಟ್ ಬರೋ ಪ್ಲೇಸ್ ಮಾತ್ರ ಬೆಂಕಿ ಇದೆ. ಸಸ್ತ ಅಂತೆ, ರೂಮ್ ಯಾರಿಗೆ ಬೇಕಪ್ಪ ಹೋಗತ್ತೆ. ಬರೋ ಪ್ಲೇಸ್ ಮಾತ್ರ ಬೆಂಕಿ ಐತೆ, ಆದ್ರೆ 12 ಅವರು ನೋಡೋಕ್ಕಾಗಲ್ಲ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬರ್ತಾ ಅದನ್ನೇ ನೋಡಿ ಬೋರ್ ಆಗಿಬಿಡ್ತದೆ. ಹರಿದ್ವಾರಿಂದ ಬದ್ರಿನಾಥ್ ಬರಬೇಕಾದ್ರೆ ಲೆಫ್ಟ್ ಸೈಡ್ ಕೂತ್ಕೊಳ್ರಿ, ಯಾಕಂದ್ರೆ ಲೆಫ್ಟ್ ಸೈಡು ಒಂದು 70% ವ್ಯೂ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು 30% ರೈಟ್ ಸೈಡ್ ಸಿಗುತ್ತೆ. ನೋಡೋಕ್ಕೆ ಚೆನ್ನಾಗಿದೆ. ಮುಂದೆಲ್ಲೂ ಕೂರಕ್ಕೆ ಹೋಗ್ಬಿಡಿ. ಲೆಫ್ಟ್ ಸೈಡು ಒಳ್ಳೆಯದು ಕೂರಕ್ಕೆ. ಬೇರೆ ಕಡೆ ಹೋಗಿ ಇಂಥದ್ದೆಲ್ಲ ನೋಡಿದರೆ ಎಷ್ಟು ಆಗುತ್ತೆ ನೋಡೋಕ್ಕೆ. ಇಲ್ಲಿ ಎಲ್ಲೇ ಹೋದರೂ ನಮ್ಮ ಕನ್ನಡ
ಸ್ನಾನ ಮಾಡ್ಬೇಕು ಫಸ್ಟು. ಜಳಕ ಮಾಡಿ ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ. ಇಲ್ಲಿ ಸ್ನಾನ ಮಾಡೋಕ್ಕೆ ಒಂದು ತಪ್ತಕುಂಡ ಅಂತ ಐತೆ. ತಪ್ತಕುಂಡ ಅಂದರೆ ಅಲ್ಲಿ ಏನು ವಿಶೇಷಪ್ಪ ಅಂದ್ರೆ ಯಾವಾಗಲೂ ಬಿಸಿನೀರು ಬರ್ತಿರ್ತವೆ. ಬರ್ರಿ ತೋರಿಸ್ತೀನಿ, ಅದೆಲ್ಲಿದೆ ಅಂತ ತೋರಿಸ್ತೀನಿ, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲೇ ಪಕ್ಕಕ್ಕೆ ನದಿ ಹರಿಯಾಕುಂತೈತಿ. ಅಲ್ಲಿ ನೋಡಿದ್ರೆ ಫುಲ್ ಕೋಲ್ಡ್ ನೀರು ಬರ್ತಾವೆ. ಆದ್ರೆ ಇಲ್ಲೇ ಫುಲ್ ಬಿಸಿನೀರು. ಇದು ತಪ್ತಕೊಂಡ. ಇಲ್ಲಿ ಬಿಸಿನೀರು ಎಲ್ಲಿಂದ ಬರ್ತಾವು ಏನು ಅಂತ ಇದುವರೆಗೂ ಯಾರೂ ಕಂಡುಹಿಡ್ದಿಲ್ಲ. ಫುಲ್ ಬಿಸಿ ಅಂದ್ರೆ ಬಿಸಿ ಅದಾವ ನೀರು. ನೋಡಿ ಉಗಿ ಹೆಂಗೆ ಹಾಕೊಂತೈತಿ, ಹಂಗೆ ಹೋಗಿ ಬರ್ತೈತಿ ಬಿಸಿನೀರಿಂದ. ಇಲ್ಲಿ ಜನ ಏನು ಹೇಳ್ತಾರೆ ಅಂದ್ರೆ ಸಾಕ್ಷಾತ್ ಅಗ್ನಿದೇವನೇ ಇದ್ರಾಗ ನೆಲೆಸ್ಯಾನ ಅಂತ ಹೇಳ್ತಾರೆ. ವರ್ಷದ 12 ತಿಂಗಳೂ ಬಿಸಿನೀರು ಬರ್ತವೆ. ಅವು ಎಲ್ಲಿಂದ ಬರ್ತಾವೆ ಏನೋ ಗೊತ್ತಿಲ್ಲ. ಇಲ್ಲಿ ಜಳಕ ಮಾಡಿದ್ರೆ ನಿಮಗೇನ ಚರ್ಮ ರೋಗ ಇದ್ರೆ ಅವೆಲ್ಲ ವಾಸಿ ಆಗ್ತಾವೆ ಅಂತ ಹೇಳ್ತಾರೆ. ಇಲ್ಲಿ ಜನ ಎಲ್ಲ ಇದನ್ನು ಒಂಥರ ಹೆಂಗಂದ್ರೆ ಔಷಧಿ ಥರ ನೋಡ್ತಾರೆ. ಯಾವ ರೇಂಜಿಗೆ ಬಿಸಿ ಅದಾವ ಅಂದ್ರೆ ಅಲ್ಲಿ ನೋಡಿ ಹೋಗಿ ಹೆಂಗೆ ಬರ ಅಂತದ ನೋಡ್ರಿ ನೀರಿಂದ. ಫುಲ್ ಬಿಸಿ ಅಂದ್ರೆ ಬಿಸಿ ನೀರು. ಇಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಐತೆ ನೋಡು. ಇಲ್ಲಿ ನೋಡ್ರಿ 15 ಡಿಗ್ರಿ ಸೆಲ್ಸಿಯಸ್ ಐತೆ. 15 ಅಂದ್ರೆ ಎ ಸಿ ಒಳಗೆ ಮಿನಿಮಮ್ 16 ಇರುತ್ತೆ. ಅದಕ್ಕಿಂತನೂ ಕಮ್ಮಿ ಐತಿ 15 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಚಳಿ ಇದ್ರೂ ಇಲ್ಲಿ ಬಿಸಿನೀರು ಬರ್ತಾವೆ. ಅದೆಲ್ಲಿ ಬರ್ತಾವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂಬಿಕೆ ಅಗ್ನಿದೇವ ಇದ್ದಾನೆ ಅಂತ. ಇವಾಗ ನಾವು ತಪ್ಪಿಕೊಂಡಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ತೋರಿಸ್ತೀನಿ ಬರ್ರಿ. ನೀವು ಬಂದರೆ ಇಲ್ಲಿ ಸ್ನಾನ ಮಾಡಿರಿ. ತಪ್ಪಿಕೊಂಡದಲ್ಲಿ ಬಿಸಿನೀರು ಇರ್ತವೆ. ಎಷ್ಟು ಬಿಸಿ ಇರ್ತವೆ ಅಂದ್ರೆ ಹೆವಿ ಬಿಸಿ ಇರ್ತವೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬದ್ರಿನಾಥ್ ದೇವಸ್ಥಾನ. ಅಲ್ಲಿ ಹಿಂದೆ ಇದಾವಲ್ಲ ಇವು ನರ ಮತ್ತು ನಾರಾಯಣ ಪರ್ವತ ಅಂತ. ಆ ಪರ್ವತದ ಕೆಳಗಡೆನೆ ಈ ದೇವಸ್ಥಾನ ಇರೋದು. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಸಾಕ್ಷಾತ್ ನಾರಾಯಣನೇ ಇಲ್ಲಿ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ ಬದ್ರಿನಾಥಲ್ಲಿ. ಇದಕ್ಕೆ ಬದ್ರಿನಾಥ್ ಅಂತ ಹೆಸರು ಹೆಂಗೆ ಬಂತಂದ್ರೆ, ಇಲ್ಲಿ ವಿಷ್ಣುವಿನ ಅವತಾರದಲ್ಲಿ ನರ ಮತ್ತು ನಾರಾಯಣ ಅನ್ನೋ ಇಬ್ಬರು ಋಷಿ ಮುನಿಗಳು ಇಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಗೊತ್ತಿರೋಲ್ಲ ಇಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಇರುತ್ತೆ ಅಂತ. ಅವ್ರ ತಪಸ್ಸನ್ನು ಮೆಚ್ಚಿ ವಿಷ್ಣುವಿನ ಹೆಂಡತಿ ಲಕ್ಷ್ಮೀದೇವಿ ಏನು ಮಾಡ್ತಾಳೆ, ಅವರಿಗೆ ಬದ್ರಿ ಮರದ ರೂಪದಲ್ಲಿ ಆಶ್ರಯ ಕೊಡ್ತಾಳೆ. ಬದ್ರಿ ಮರ ಅಂದ್ರೆ ನಮ್ಮ ಸೈಡು ಬಾರೆಹಣ್ಣು ಅಂತಾರೆ, ಅದು ಜಾಸ್ತಿ ಬೆಳೆಯುತ್ತೆ ಈ ಸೈಡ್. ಇಲ್ಲಿ ಆ ಬದ್ರಿ ಮರದ ರೂಪದಲ್ಲಿ ಇವರಿಗೆ ಆಶ್ರಯ ಕೊಡ್ತಾಳೆ. ಆದ್ರಿಂದ ಇದಕ್ಕೆ ಬದ್ರಿನಾಥ್ ಅಂತ ಹೆಸರು ಬಂತು. ಇಲ್ಲಿ ನೋಡಿ ತುಳಸಿನ ಜಾಸ್ತಿ ಏನ ಮಾರಾಕೊಂತಾರ. ತುಳಸಿ ಹಾರ ಫೇಮಸ್, ಯಾಕಂದ್ರೆ ವಿಷ್ಣುವಿಗೆ ಪ್ರಿಯವಾಗಿದ್ದು ತುಳಸಿ. ಅದಕ್ಕೆ ನೀವು ಯಾರು ಬಂದ್ರೆ ತುಳಸಿನ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ರಿ, ಒಳ್ಳೇದಾಗುತ್ತೆ. ನೋಡಿ ನಾವು ತೊಗೊಂಡೋಗಿ ತುಳಸಿನ ತೊಗೊಂಡು ಪ್ರಸಾದ ತೊಗೊಂಡು ಹೊಂಟವಿ. ನೀವು ಬಂದ್ರೆ ನೀವು ತೊಗೊಂಡೋಗ್ರಿ. ಇಲ್ಲ ಐತೆ ನೋಡ್ರಿ, ಇದು ಬದ್ರಿನಾಥ್ ದೇವಸ್ಥಾನ. ಎಷ್ಟು ಮಸ್ತ್ ಐತೆ ಅಂದ್ರೆ ಅದು ವಿಡಿಯೋದಾಗ ನೋಡೋಕಷ್ಟು ಗೊತ್ತಾಗಲ್ಲ. ಬಟ್ ನೀವೇ ಬಂದು ನೋಡ್ರಿ, ಅದು ಹೇಳೋಕ್ಕಾಗಲ್ಲ. ಆ ಫೀಲ್ನ ನೀವೇ ಎಂಜಾಯ್ ಮಾಡ್ಬೇಕು ಅಂದರೆ ಗೊತ್ತಾಗತ್ತೆ. ವಿಡಿಯೋ ಯಾರಿಗೆ ಇಷ್ಟ ಆಯಿತು ಹಂಗೆ ಒಂದು ಲೈಕ್ ಮಾಡಿರಿ. ಹರಿದ್ವಾರದ್ದು ವೀಡಿಯೋ ಹಾಕಿದ್ದೆ, ಯಾರು ನೋಡಿಲ್ಲ ಹೋಗಿ ನೋಡಿರಿ ವಿಡಿಯೋನ.